ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇನ್ನು 2026ರಲ್ಲಿ ಕುಂಭರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶನಿ ಗ್ರಹವು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಅದೃಷ್ಟಕರವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಸೊ ನಿಮಗೆ ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಮೂಲಗಳಿಂದ ನಿಮಗೆ ಹಣದ ಅರಿವು ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಮಾಡ್ತಿರೋ ಕೆಲಸಗಳಲ್ಲಿ ತುಂಬ ಅಭಿವೃದ್ಧಿ ಆಗ್ತಾ ಇರ್ತೀರಾ. ಅಂದರೆ ನೀವು ಆಲ್ರೆಡಿ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಬರುವಂಥ ಒಂದು ಸಾಧ್ಯತೆಗಳು ತುಂಬ ಜಾಸ್ತಿನೇ ಇರುತ್ತೆ. ಹಾಗೆ ರಾಹುವಿನ ಒಂದು ಪರಿಣಾಮ ಅಂತ ನೋಡೋಕೆ ಹೋದಾಗ ರಾಹು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಆದರೆ ರಾಹು ಹೇಗೆ ಅಂತಂದರೆ, ರಾಹು ನಿಮ್ಮ ಲಗ್ನದಲ್ಲಿರೋದ್ರಿಂದ ಒಂದು ಅದೃಷ್ಟಕರವಾದ ಸಮಯ. ಯಾರೆಲ್ಲ ನೋಡಿ ರಾಹು ಲಗ್ನದಲ್ಲಿ ಬರೋದನ್ನೇ ಕೆಲವರು ವೆಯ್ಟ್ ಮಾಡ್ತಾ ಇರ್ತಾರೆ. ರಾಹು ನಿಮ್ಮ ಲಗ್ನಕ್ಕೆ ಬಂದಾಗ ಆ ಸಮಯದಲ್ಲಿ ನೀವೇನಾದರೂ ಒಂದು ಸಂಸ್ಥೆನ ಓಪನ್ ಮಾಡ್ತೀರಾ ಅಂತಂದರೆ ಅದು ಖಂಡಿತವಾಗ್ಲೂ ತುಂಬ ಫೇಮಸ್ ಆಗುತ್ತೆ. ಬಹಳ ವರ್ಷಗಳ ಕಾಲ ಅದು ಹಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೊಂದು ಉತ್ತಮವಾದ ಸಮಯ. ಅದರಲ್ಲೂ ಕೂಡ 2026 ನಿಮಗೆ ಒಂದು ಯಶಸ್ಸನ್ನು ತಂದುಕೊಡೋ ವರ್ಷ ಆಗ್ತಾ ಇರೋದ್ರಿಂದ ಇದನ್ನು ನೀವು ಸದುಪಯೋಗ ಪಡಿಸ್ಕೊಬೇಕಾಗತ್ತೆ. ಹಾಗೆ ರಾಹುವಿನ ಸಂಚಾರದಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡಿಸ್ಕೊಡ್ತಾನೆ, ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿ ಮಾಡಿಸ್ಕೊಡ್ತಾನೆ, ಒಳ್ಳೆ ಹೆಸರು ಕೀರ್ತಿ ಎಲ್ಲನೂ ತೊಗೊಂಬಂದು ಕೊಡ್ತಾನೆ. ನಿಮಗೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಆದರೆ ಏನಾಗುತ್ತೆ, ರಾಹು ಲಗ್ನಕ್ಕೆ ಬಂದಾಗ ಸ್ವಲ್ಪ ಅಹಂ ಕೂಡ ಉಟ್ಕೊಳ್ಳುತ್ತೆ. ನನಗೆಲ್ಲ ಗೊತ್ತು, ನಾನೇ ಮಾಡ್ತೀನಿ ಅನ್ನೋಂಥ ಒಂದು ಅಹಂನೂ ಕೂಡ ರಾಹು ಕೊಟ್ಬಿಡ್ತಾನೆ. ಸೊ ಹಾಗಾಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋ ಅರಿವನ್ನ ಸ್ವಲ್ಪ ನೀವು ಮರ್ತೋಗ್ತೀರಾ. ಸೊ ಹಾಗಾಗಿ ಆ ಸಮಯದಲ್ಲಿ ಕೂಡ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ ರಾಹು ನಿಮ್ಮ 12ನೇ ಮನೆಗೆ ಏನಾದರೂ ಪ್ರವೇಶ ಮಾಡಿದಾಗ, ಅಂದರೆ ಇದೇ ವರ್ಷದ ಡಿಸೆಂಬರ್ನಲ್ಲಿ ಪ್ರವೇಶ ಮಾಡ್ತಾನೆ, ಆವಾಗ ಸ್ವಲ್ಪ ಲಾಸಸ್ನ ಇಂಡಿಕೇಟ್ ಮಾಡುತ್ತೆ. ನೀವೇನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅದರಲ್ಲಿ ಕೆಲವೊಂದು ಹಿನ್ನಡೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದಾಗುತ್ತೆ. ಜೊತೆಗೆ ನೀವೇನಾದರೂ ಹೊರದೇಶಕ್ಕೆ ಹೋಗುವಂಥ ಒಂದು ಅವಕಾಶಗಳು ನಿಮಗೆ ತೊಗೊಂಬಂದು ಕೊಡ್ತಾನೆ. ಅಥವಾ ವಿದ್ಯಾರ್ಥಿಗಳೇನಾದರೂ ಹೊರದೇಶಕ್ಕೆ ಹೋಗಿ ಓದ್ತೀರಾ ಅಂತಂದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಅವಕಾಶಗಳನ್ನ ರಾಹು ನಿಮಗೆ ಖಂಡಿತವಾಗ್ಲೂ ತಂದುಕೊಡ್ತಾನೆ. ಇನ್ನು ಕೇತುವಿನ ಸ್ಥಾನಮಾನ ನೋಡೋಕೆ ಹೋದರೆ, ಕೇತು ನಿಮ್ಮ 7ನೇ ಮನೆಯಲ್ಲಿ ಈಗ ಆಲ್ರೆಡಿ ಸಂಚಾರ ಮಾಡ್ತಾ ಇರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗೆ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ನಿಮ್ಮ ಸ್ಪೌಸ್ ಅಂದರೆ ನಿಮ್ಮ ಸಂಗಾತಿಯ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಅದರಲ್ಲೂ ಎಸ್ಪೆಷಲಿ ಗಂಟ್ಲು ಬಾಯಿಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಎದುರಿಸ್ತಾ ಇರ್ತೀರಾ. ಇನ್ನು ಗುರುವಿನ ಅನುಗ್ರಹ ಅಂತ ನೋಡೋಕೆ ಬಂದಾಗ, ಗುರುವಿನ ಸ್ಥಾನಮಾನ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ 5ನೇ ಮನೆ, 6ನೇ ಮನೆ, 7ನೇ ಮನೆ, 3 ಮನೆಗಳಲ್ಲಿ ಗುರುವಿನ ಒಂದು ಸಂಚಾರ ಇರುತ್ತೆ. 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ನಿಮಗೆ ಗುರು ಬಲ ನಿಮ್ಗೆ ಚೆನ್ನಾಗಿ ಸಿಕ್ಕಿರುತ್ತೆ. ಇದರಿಂದ ಏನಾಗುತ್ತೆ, ಕಂಕಣ ಬಲ ಕೂಡಿ ಬರುವಂಥದ್ದು, ಮದುವೆ ಆಗುವಂಥ ಯೋಗಗಳು ಕೂಡ ಕೂಡಿ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಎಜುಕೇಷನಲ್ಲಿ ಮುಂದೆ ಹೋಗುವಂಥ ಒಂದು ದಿನಗಳು ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಇದೊಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಇನ್ನು 6ನೇ ಮನೆ ಅಂತ ನೋಡೋಕೆ ಬಂದಾಗ, 6ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ಏನಾಗುತ್ತೆ, ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು, ಪ್ರಮೋಷನ್ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗೋದು ಕೂಡ ಆಗುತ್ತೆ. ಒಳ್ಳೆ ಗೌರವ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಗುರುವಿನ ಒಂದು ಅನುಗ್ರಹದಿಂದ ಯಾರೆಲ್ಲ ಸಾಲ ತೀರಿಸ್ಬೇಕು ಅಂತನೋರಿಗೆ ಸಾಲ ತೀರ್ಸೋಕ್ಕೆ ಅವಕಾಶ ಸಿಕ್ಕತ್ತೆ. ಲೋನ್ ತೊಗೋಬೇಕು ಅಂದ್ರಿಗೂ ಕೂಡ ಲೋನ್ಗೂ ಕೂಡ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಸ್ವಲ್ಪ ಕಾಯಿಲೆಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಈ ಶುಗರು, BP ಈ ಥರದ್ದು ಏನಾದರೂ ಕೆಲವು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸಿಮ್ಟಮ್ಸ್ ಬಂದಾಗ ಮೊದಲೇ ವೈದ್ಯರ ಸಲಹೆ ತೊಗೊಳ್ಳಿ. ಈಗ ವಾಸಿ ಆಗದೇ ಇರೋಂಥ ಕಾಯಿಲೆಗಳು ಯಾವುದೂ ಇಲ್ಲದೆ ಇರೋದ್ರಿಂದ ಮೊದಲೇ ತೋರಿಸ್ಕೊಬೇಕು. ಮೊದಲೇ ಹಂತದಲ್ಲೇ ತೋರಿಸ್ಕೊಂಡಾಗ ಏನಾಗುತ್ತೆ, ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು 7ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ, ನಾನು ಆಗಲೇ ಹೇಳಿದೆ, ಕೇತುವಿನ ಒಂದು ಸಂಚಾರದಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೆಲ್ಲನೂ ಕೂಡ ಸರಿ ಹೋಗುತ್ತೆ. ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥ ಒಂದು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಗುರುವಿನ ಒಂದು ಸ್ಥಾನಮಾನ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ತುಂಬ ಒಂದು ಅನುಕೂಲಕರವಾದ ಸ್ಥಾನಮಾನ ಆಗುತ್ತೆ. ಎಲ್ಲ ನೋಡೋಕೋರೆ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಒಂದು ಸಮಯನೇ ಆಗಿರುತ್ತೆ 2026. ಪರಿಹಾರವಾಗಿ ಏನು ಮಾಡ್ಕೊಬೇಕು, ಬೇರೆ ಗ್ರಹಗಳ ಸ್ಥಾನಮಾನದಿಂದನೂ ಕೆಲವೊಂದು ನೆಗೆಟಿವಿಟಿ ಆಗುತ್ತಲ್ವ. ಸೊ ಏನು ಪರಿಹಾರ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥ ಕೆಲಸಗಾರನ ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಹಾಗೆ ಪ್ರತಿ ಶನಿವಾರದ ದಿವಸ ಸ್ವಲ್ಪ ದಾನ ಧರ್ಮ ಮಾಡೋದು, ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ನಿಮಗೆ ಕೆಲಸ ಚೆನ್ನಾಗಿದೆ, ಉದ್ಯೋಗಾವಕಾಶ ಚೆನ್ನಾಗಿದೆ, ಉದ್ಯೋಗ ಬದಲಾಯಿಸೋಕ್ಕೂ ಕೂಡ ಒಳ್ಳೊಳ್ಳೆ ಅವಕಾಶ ಸಿಗ್ತಾ ಇದೆ. ನಿಮ್ಗೆ ಇನ್ಕಮ್ ತುಂಬ ಚೆನ್ನಾಗಿದ್ದಾಗ ಏನು ಬೇಕಾದರೂ ನಿಮ್ಮ ಕೈಲಿ ಆಹಾರ ಪದಾರ್ಥಗಳನ್ನ ಕೊಡೋದಾಗಿರ್ಬೋದು, ಅಥವಾ ವೃದ್ಧರಿಗೆ ಸ್ವಲ್ಪ
ಏನು ಸ್ವೆಟರ್ ಕೊಡಿಸೋದು ಅಥವಾ ಬೆಡ್ಶೀಟ್ ಕೊಡಿಸೋ ಅಂಥದ್ದು, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದು, ಮೆಡಿಸಿನ್ ಕೊಡಿಸೋದು, ಏನು ಬೇಕಾದ್ರೂ ನೀವು ದಾನ ಧರ್ಮನ ಮಾಡ್ಬೋದು. ಆವಾಗ ನಿಮಗೆ ಶನಿಯ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ರಾಹುವಿನ ಅನುಗ್ರಹಕ್ಕೋಸ್ಕರ ನೀವು ಪ್ರತಿದಿನ ದುರ್ಗಾ ಸಪ್ತಶತಿ ಕೇಳೋದು, ಲಲಿತಾ ಸಹಸ್ರನಾಮ ಕೇಳೋದು ಅಥವಾ ರಾಹುವಿನ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ರಾಹು ನಿಮಗೆ ಮತ್ತಷ್ಟು ನಿಮಗೆ ಉಪಯೋಗಗಳನ್ನ ಮಾಡ್ಕೊಡ್ತಾ ಹೋಗ್ತಾನೆ. ಇನ್ನು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಧರ್ಮ ಮಾಡುವಂಥದ್ದು. ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ಗಣಪತಿ ಧ್ಯಾನ ಮಾಡುವಂಥದ್ದು, ಗಣಪತಿಗೆ 21 ಗರಿಕೆ ಹುಲ್ಲನ್ನ ಕೊಡುವಂಥದ್ದು ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದ್ರಿಂದನೂ ಕೂಡ ಕೇತುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನದಿಂದ ಏನೇ ಸಮಸ್ಯೆಗಳು ಬರ್ತಾ ಇದ್ರೂ ಕೂಡ ಅದನ್ನು ಆಗಿಂದಾಗಲೇ ನೀವು ಸರಿ ಮಾಡ್ಕೋಬಹುದು. ಯಾಕೆ ಅಂತಂದರೆ ನೀವು ನಡ್ಕೊಳ್ಳೋವಂಥ ರೀತಿ ಮತ್ತು ನೀವು ಸ್ವಲ್ಪ ಏನು ತಾಳ್ಮೆ ಸ್ವಭಾವನ ತಗೋಬೇಕು. ಏನೇ ಕೋಪ ಬಂದರೂ ಕೂಡ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು, ಡೈಲಿ ಮೆಡಿಟೇಷನ್ ಮಾಡೋದು, ಇದೆಲ್ಲದರಿಂದನೂ ಕೂಡ ಸಣ್ಣ ಪುಟ್ಟ ನೆಗೆಟಿವಿಟೀಸ್ ಬಂದರೂ ಕೂಡ ನೀವು ಅದನ್ನು ತಪ್ಪಿಸ್ಕೊಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.